ನಮಸ್ತೆ ಪ್ರಿಯ ವಿದ್ಯಾರ್ಥಿಗಳೇ, ನಾವು 8ನೇ ತರಗತಿಯ ಸಮಾಜಶಾಸ್ತ್ರದ ಸಂಸ್ಕೃತಿ ಎನ್ನುವಂಥ ಒಂದು ಅಧ್ಯಾಯದ ಬಗ್ಗೆ ವಿಚಾರವನ್ನು ಹಿಂದಿನ ತರಗತಿಯಲ್ಲಿ ಮಾಡ್ತಾ ಇದ್ವಿ. ಅದರಲ್ಲಿ ಸಂಸ್ಕೃತಿಯ ಗುಣಲಕ್ಷಣಗಳು ಯಾವ್ಯಾವು ಅನ್ನುವಂಥದ್ದನ್ನು ತಿಳ್ಕೊಂಡಿದ್ವಿ. ಈ ತರಗತಿಯಲ್ಲಿ ಸಂಸ್ಕೃತಿಯ ಮಹತ್ವ, ಆ ಒಂದು ಅಂಶಗಳ ಯಾವ್ಯಾವು ಅನ್ನುವಂಥದ್ರ ಬಗ್ಗೆ ನೋಡ್ತಾ ಹೋಗೋಣ ಮಕ್ಕಳೇ. ಸಂಸ್ಕೃತಿಯ ಮಹತ್ವ, ಯಾಕೆ ಸಂಸ್ಕೃತಿಯನ್ನು ಸಂಸ್ಕೃತಿ ಅಂದರೆ ಏನು, ಅದರ ವ್ಯಾಖ್ಯಾನಗಳು, ಅದರ ಪ್ರಕಾರಗಳು, ಗುಣಲಕ್ಷಣಗಳೆಲ್ಲ ತಿಳ್ಕೊಂಡಿದ್ವಿ. ಸೊ ಹಾಗಾದರೆ ಸಂಸ್ಕೃತಿ ಭಾಳಷ್ಟು ಮುಖ್ಯ, ಹೌದು ಅಲ್ವೋ ಅನ್ನುವಂಥದ್ದು ನಿಮಗಾಗಲೇ ಮನವರಿಕೆ ಆಗಿರುತ್ತೆ. ಯಾವ ಕಾರಣಕ್ಕೆ ಸಂಸ್ಕೃತಿ ಮಹತ್ವ ಆಗುತ್ತೆ ಅನ್ನುವಂಥದ್ದನ್ನು ಈಗ ನಾವು ನೋಡ್ತಾ ಹೋಗೋಣ ಮಕ್ಕಳೇ. ಜ್ಞಾನದ ಭಂಡಾರವಾಗಿದೆ. ಯಾಕೆ ಜ್ಞಾನದ ಭಂಡಾರವಾಗಿದೆ? ಎರಡನೇದು ಪರಿಸ್ಥಿತಿಯನ್ನು ವಿವರಿಸುತ್ತದೆ. ನೋಡಿ, ಅದಕ್ಕೆ ಸಂಬಂಧಪಟ್ಟ ಚಿತ್ರಣಗಳನ್ನು ಕೊಡ್ತಾ ಇದ್ದೀವಿ. ಸಾಂಸ್ಕೃತಿಕ ಮೌಲ್ಯಗಳನ್ನು ವಿವರಿಸುತ್ತದೆ ಹಾಗೂ ವರ್ತನೆಯ ಮಾದರಿಯನ್ನು ತಿಳಿಸುವುದು. ಸೊ ಇಷ್ಟು 4 ಪ್ರಮುಖ ಅಂಶಗಳನ್ನು ನಾವು ಈ ಸಂದರ್ಭದಲ್ಲಿ ಕಾಣಬಹುದಾಗುತ್ತೆ. ಜ್ಞಾನದ ಭಂಡಾರವಾಗಿದೆ, ಪರಿಸ್ಥಿತಿಯನ್ನು ವಿವರಿಸುತ್ತದೆ, ಸಾಂಸ್ಕೃತಿಕ ಮೌಲ್ಯಗಳನ್ನು ವಿವರಿಸುತ್ತದೆ, ವರ್ತನೆಯ ಮಾದರಿಯನ್ನು ತಿಳಿಸುತ್ತದೆ ಎನ್ನುವಂಥದ್ದು ಕೂಡ. ಸೊ ಇಷ್ಟು ಒಂದು ಹಿನ್ನೆಲೆಯಲ್ಲಿ ನೋಡ್ತಾ ಹೋದಾಗ ನಮಗೆ ಅದು ಭಾಳಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಅಂತೇಳಿ ತಿಳ್ಕೊಬೋದಾಗತ್ತೆ. ಸೊ ಮೊದಲನೇ ನೋಡೋಣ, ಜ್ಞಾನದ ಭಂಡಾರವಾಗಿದೆ. ನೋಡಿ, ಪ್ರಾಣಿ ಪಕ್ಷಿಗಳಿಗೆ ನೋಡಿ, ಆಗಲೇ ನಮ್ಮ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಮಕ್ಕಳೇ, ನಾವು ಮನುಷ್ಯ ಅನ್ನುವಂಥವನು ಪ್ರಾಣಿಗಳಿಗಿಂತ ವಿಭಿನ್ನನಾಗ್ತಾನೆ ಎನ್ನುವಂಥದ್ದು ಒಂದು ಚಿತ್ರಣಗಳನ್ನು ಕೊಟ್ಟು ಅವನು ಪ್ರಾಣಿಗಳಿಗಿಂತ ಹೇಗೆ ವಿಭಿನ್ನ ಅನ್ನುವಂಥದ್ದನ್ನು ಕೇಳಿದ್ದೆ ಅಲ್ವ ನನ್ನ ಮಕ್ಕಳೇ. ನೋಡಿ, ಪ್ರಾಣಿ ಪಕ್ಷಿಗಳಿಗಿಂತ ಮನುಷ್ಯ ಹೇಗೆ ಬದುಕು ಸಾಗಿಸಬೇಕು ಎನ್ನುವಂಥದ್ದನ್ನು ತಿಳಿಸುತ್ತದೆ. ನೋಡಿ, ಅವನು ನೋಡಿ 4 ಜನ ಹೆಂಗೆ ಇಂಪ್ರೂವ್ಮೆಂಟ್ ಮಾಡಬೇಕು, ಯಾವ ರೀತಿ ಬದುಕಬೇಕು, ಸಮಾಜದಲ್ಲಿ ಯಾವ ರೀತಿ ಗೌರವಕ್ಕೆ ಪಾತ್ರರಾಗಬೇಕು ಅನ್ನುವಂಥದ್ದನ್ನೆಲ್ಲದನ್ನು ಕೂಡ ಇಂಚಾಗೂ ಕೂಡ ಅವನಿಗೆ ತಿಳಿಸುವಂಥ ಕೆಲಸಗಳನ್ನು ಮಾಡುತ್ತದೆ. ಅದು ಸಮಾಜದ ಮೂಲಕ ಆಗಿರ್ಬೋದು, ಆಮೇಲೆ ನೆರೆಹೊರೆಯವರ ಮೂಲಕ ಆಗಿರ್ಬೋದು, ಮತ್ತೊಬ್ಬರು ಗುರು ಹಿರಿಯರ ಮೂಲಕ ಆಗಿರ್ಬೋದು, ಶಿಕ್ಷಕರ ಮೂಲಕ, ಹೀಗೆ ನಾನಾ ಒಂದು ವಿಧಾನಗಳ ಮೂಲಕ ನಮಗೆ ಏನು ಮಾಡ್ತದೆ, ಜ್ಞಾನವನ್ನು ತಿಳಿಸ್ತಾ ಬರುತ್ತೆ. ಇದರಿಂದ ಅವನೆಲ್ಲ ಅಂಶಗಳನ್ನು ತಿಳ್ಕೊಂಡು ತನ್ನ ವ್ಯಕ್ತಿತ್ವವನ್ನು, ಗುಣಲಕ್ಷಣಗಳನ್ನು ಅವನು ಬದಲಾವಣೆ ಮಾಡಿಕೊಂಡು ಜೀವನ ಕ್ರಮವನ್ನು ಹೆಚ್ಚಿಸ್ಕೊಳ್ತಾ ಬರ್ತಾನೆ. ಎಲ್ಲರಿಂದನೂ ಕೂಡ ಸಹಿಸ್ಕೊಂಡು ಬರಲಿಕ್ಕೆ ಕಾರಣ ಆಗ್ತದೆ. ಹೀಗೆ ಅನೇಕ ವಿಷಯಗಳನ್ನು ಅವನು ಏನು ಮಾಡ್ತಾ ಹೋಗ್ತಾನೆ, ತಿಳ್ಕೊಳ್ತಾ ಹೋಗ್ತಾನೆ. ಬದುಕು ಮಾರ್ಪಡಿಸುವ ವಿಧಾನವನ್ನು ಕಲ್ಪಿಸಿಕೊಡ್ತದೆ. ಸೊ ಅವನು ಬದುಕನ್ನು ಯಾವ ರೀತಿ ಅಭಿವೃದ್ಧಿ ಬಳಸ್ಕೋಬೇಕು, ಯಾವ ರೀತಿ ಮಾರ್ಪಾಡುಗೊಳಿಸ್ಕೋಬೇಕು ಅನ್ನುವಂಥದ್ದನ್ನು ತಿಳಿಸುವಂಥ ಕೆಲಸ ಮಾಡುತ್ತೆ. ಸಾಮಾಜಿಕ ಭೌತಿಕ ಅಸ್ತಿತ್ವಕ್ಕೆ ಬೇಕಾದ ಅಗತ್ಯ ಜ್ಞಾನವನ್ನು ನೀಡ್ತದೆ. ಜ್ಞಾನವನ್ನು ಯಾವ ರೀತಿ ಹೆಚ್ಚಿಸ್ಕೋಬೇಕು, ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು, ಯಾರನ್ನು ಯಾವ ರೀತಿ ಗೌರವಿಸಬೇಕು, ಈ ಥರದ ಅನೇಕ ಒಂದು ಗುಣಲಕ್ಷಣಗಳನ್ನು ಅದು ಜ್ಞಾನವನ್ನು ಅದು ತಿಳಿಸುವಂಥ ಕೆಲಸವನ್ನು ಮಾಡ್ತದೆ. ಆಮೇಲೆ ಮುಂದಿನ ಪೀಳಿಗೆಗೆ ಮಾರ್ಗದರ್ಶನವನ್ನು ನೀಡುತ್ತದೆ. ಮುಂದಿನ ಪೀಳಿಗೆ ಯಾವ ರೀತಿ ಬದುಕಬೇಕು, ಯಾವ ರೀತಿ ಇಲ್ಲಿ ಬದುಕಿದ್ರೆ ಮುಂದಿನ ಪೀಳಿಗೆಯನ್ನು ಯಾವ ರೀತಿ ನಾವು ಸುಗಮಗೊಳಿಸ್ಕೋಬೋದು, ಈ ರೀತಿ ಎಲ್ಲ ಅನೇಕ ಜ್ಞಾನವನ್ನು ತಿಳಿಸುವಂಥ ಕೆಲಸವನ್ನು ಮಾಡ್ತದೆ ಸಂಸ್ಕೃತಿ. ನೋಡಿ, ಈಗ ನಾವು ಹೇಳ್ತಾರೆ ನಾವೀಗೇನು ರೂಢಿಸ್ಕೊಳ್ತೀವೋ ಅದು ಮುಂದೆ ನಮಗೆ ಅನುಕೂಲ ಆಗ್ತದೆ ಅಂತ. ಹಾಗೆ ಸಣ್ಣವರಿದ್ದಾಗಲಿಂದನೇ ಅದೇನು ಮಾಡ್ತದೆ, ಅನೇಕ ಅಂಶಗಳನ್ನು ನಮಗೆ ಮೈಗೂಡಿಸ್ಕೊಳ್ತಾ ಬರ್ತದೆ. ಅವ್ನು ಮೈಗೂಡಿಸ್ಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಡ್ತಾ ಬರ್ತದೆ ಸಂಸ್ಕೃತಿ ಅನ್ನೋದು. ಆಮೇಲೆ ಸಾಮಾಜಿಕ ಅಭಿವೃದ್ಧಿಗೆ ಪೂರಕ ಜ್ಞಾನವನ್ನು ಒದಗಿಸುತ್ತದೆ. ಸಮಾಜದಲ್ಲಿ ಪ್ರತಿಯೊಬ್ಬರಿಂದ ನಾವು ಸಹಿಸ್ಕೊಂಡು ಬದುಕಬೇಕಂದ್ರೆ ಯಾವ ರೀತಿ ಗುಣಲಕ್ಷಣಗಳನ್ನು ಮೈಗೂಡಿಸ್ಕೋಬೇಕು ಎಲ್ಲದನ್ನು ಕೂಡ ತಿಳಿಸ್ತಾ ಬರ್ತದೆ. ಹೀಗೆ ಅವನ್ನ ತಿಳ್ಕೊಂಡಾಗ ನಮ್ಮ ವ್ಯಕ್ತಿತ್ವ ಬದಲಾವಣೆ ಆಗುತ್ತೆ, ಗೌರವಕ್ಕೆ ಪಾತ್ರರಾಗ್ತೀವಿ. ಹೀಗೆ ಸಮಾಜದಲ್ಲಿ ಒಬ್ಬ ಮುಖ್ಯ ವ್ಯಕ್ತಿಯಾಗಿ ಏನಾಗ್ತೀವಿ, ನಾವು ಗುರುತಿಸಲ್ಪಡ್ತೀವಿ. ಸೊ ಹೀಗೆ ಎಲ್ಲ ಅಂಶಗಳಿಂದಲೂ ಕೂಡ ಒಂದು ಜ್ಞಾನವನ್ನು, ಮಾಹಿತಿಯನ್ನು ಅದು ನಮಗೆ ತಿಳಿಸೋದ್ರಿಂದ ಒಂದು ಜ್ಞಾನದ ಭಂಡಾರವಾಗಿ ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವದ, ಜನಸಮುದಾಯದ, ಜನಾಂಗದ ಒಂದು ಬೆಳವಣಿಗೆಗೆ ಏನಾಗುತ್ತೆ, ಸಹಾಯಕವಾಗುತ್ತದೆ. ಹಂಗಾಗಿ ಇದು ಮಹತ್ವವನ್ನು ಪಡ್ಕೊಂಡಿದೆ ಮಕ್ಕಳೇ. ಓಕೆ, ಅದಕ್ಕೆ ಸಂಬಂಧಪಟ್ಟಂಥ ಚಿತ್ರಣವನ್ನು ನಾನು ಇಲ್ಲಿ ಕೊಡ್ತಾ ಇದ್ದೀನಿ, ನೋಡ್ಕೋಬೋದಾಗತ್ತೆ ಮಕ್ಕಳೇ. ಓಕೆ, ಎರಡನೇದು ಪರಿಸ್ಥಿತಿಯನ್ನು ವಿವರಿಸುತ್ತದೆ. ಪರಿಸ್ಥಿತಿಯನ್ನು ವಿವರಣೆ ಮಾಡುವಂಥ ಕೆಲಸವನ್ನು ಮಾಡ್ತದೆ. ಸಂದರ್ಭಾನುಸಾರ ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ಪರಿಚಯವನ್ನು ನೀಡ್ತದೆ. ಸಮಾಜ ಒಂದು ದಿನಕ್ಕೆ ಬದಲಾವಣೆ ಆಗ್ತಾ ಇರ್ತದೆ. ಆ ಬದಲಾವಣೆಗೆ ಅನುಸಾರವಾಗಿ ಮನುಷ್ಯ ಯಾವ ರೀತಿ ಬದಲಾವಣೆ ಆಗಬೇಕು, ಅವನ ಗುಣವನ್ನು ಯಾವ ರೀತಿ ಬದಲಾಯಿಸ್ಕೋಬೇಕು ಎಲ್ಲದನ್ನು ಕೂಡ ಇಂಚಾಗಿ ಸೂಕ್ಷ್ಮತೆಗಳನ್ನು ತಿಳಿಸುವಂಥ ಪ್ರಯತ್ನಗಳನ್ನು ಅದು ಒದಗಿಸಿಕೊಡ್ತದೆ. ಹಂಗಾಗಿ ಪರಿಸ್ಥಿತಿಯನ್ನು ಅರ್ಥೈಸಿಕೊಳ್ಳುವಂಥ ಜ್ಞಾನವನ್ನು ನಮಗೆ ಪ್ರತಿಯೊಬ್ಬರಿಗೂ ನೀಡುವಂಥ ಕೆಲಸವನ್ನು ಮಾಡ್ತದೆ. ಆಮೇಲೆ ಭೌತಿಕ ಪರಿಸ್ಥಿತಿಗೆ ಹೇಗೆ ಹೊಂದಿಕೊಂಡು ಬದುಕಬಲ್ಲ ಎಂಬುದನ್ನು ಕೂಡ ನಿರೂಪಿಸುತ್ತೆ. ಯಾವ ರೀತಿ ನಾವು ಬದುಕಬೇಕು, ಯಾವ ರೀತಿ ಒಂದು ಹೊರಗಿನ ಪ್ರಪಂಚಕ್ಕೆ ನಾವು ಯಾವ ರೀತಿ ಗುರುತಿಸಪಡಬೇಕು, ಇನ್ನೊಬ್ಬರಿಂದ ಯಾವ ರೀತಿ ಸಹಿಸ್ಕೊಂಡು ಬದುಕಬೇಕು ಅನ್ನುವಂಥದ್ದು ಎಲ್ಲ ಒಂದು ಅಂಶಗಳನ್ನು ಇಂಚಾಗಿ ನಮಗೆ ತಿಳಿಸುವಂತಹ, ಪರಿಸ್ಥಿತಿಯನ್ನು ಅರ್ಥೈಸಿಕೊಳ್ಳುವಂತೆ ಮಾಡುವಂತಹ ಎಲ್ಲ ಒಂದು ವ್ಯವಸ್ಥೆಯನ್ನು ಸಂಸ್ಕೃತಿ ಮಾಡ್ತಾ ಹೋಗ್ತದೆ ಅನ್ನೋದು. ಉದಾಹರಣೆ, ಹಿಮಾಲಯದ ಜೀವನ ಕ್ರಮ, ಮರಳುಗಾಡಿನ ಜೀವನ ಮತ್ತು ದಟ್ಟ ಅರಣ್ಯದ ಜೀವನ, ಹೀಗೆ ಎಲ್ಲ ಅಲ್ಲಿಗೆ ತಕ್ಕಂತೆ ಯಾವ ರೀತಿ ಬದುಕಬೇಕು, ಅಲ್ಲಿ ಯಾವ ರೀತಿ ಸಂಸ್ಕೃತಿಯನ್ನು ಅನುಸರಿಸಬೇಕು
ಸೊ ಈ ರೀತಿ ಎಲ್ಲದನ್ನು ಕೂಡ ಇಂಚಿಂಚಾಗಿ ತಿಳಿಸುವಂಥ ಪರಿಸ್ಥಿತಿಗಳಿಗೆ ಅನುಸಾರವಾಗಿ ಯಾವ ರೀತಿ ಬದುಕಬೇಕು ಅನ್ನುವಂಥದ್ದನ್ನು ಎಲ್ಲದನ್ನು ಕೂಡ ಇದು ತಿಳಿಸೋದ್ರಿಂದ ಇದು ಮಹತ್ವವನ್ನು ಪಡ್ಕೊಳ್ಳುತ್ತೆ ಮಕ್ಕಳೇ. ಓಕೆ, ನೋಡಿ ಅಲ್ಲಿನ ಒಂದು ಜೀವನ, ಪ್ರತಿಯೊಂದು ಮರಳುಗಾಡಿನ ಹಿಮಾಲಯದ ಜೀವನ ಕ್ರಮ ಎಲ್ಲದನ್ನು ಕೂಡ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬಹುದಾಗ್ತದೆ. ಮೂರನೇದು ಸಾಂಸ್ಕೃತಿಕ ಮೌಲ್ಯಗಳನ್ನ ವಿವರಿಸುತ್ತದೆ. ಸಾಂಸ್ಕೃತಿಕ ಮೌಲ್ಯಗಳು ಕೂಡ ಅದು ನಮಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತದೆ. ಮಾನವೀಯ ಸಂಬಂಧಗಳನ್ನು ತಿಳಿಸುತ್ತದೆ. ಮನುಷ್ಯನೊಂದಿಗೆ ಯಾವ ರೀತಿ ಬದುಕಬೇಕು, ಪ್ರೀತಿ ವಿಶ್ವಾಸದಿಂದ ಯಾವ ರೀತಿ ಗೌರವಿಸಲ್ಪಡಬೇಕು, ಇನ್ನೊಬ್ಬರನ್ನ ಯಾವ ರೀತಿ ನಾವು ಪ್ರೀತಿಸಬೇಕು, ಅವರೊಡನೆ ಯಾವ ರೀತಿ ಬಾಂಧವ್ಯವನ್ನು ಪಡ್ಕೊಳ್ಬೇಕು, ಎಲ್ಲದನ್ನು ಕೂಡ ಇಂಚಿಂಚಾಗಿ ತಿಳಿಸುವಂಥ ಕೆಲಸವನ್ನು ಮಾಡ್ತದೆ. ಆಮೇಲೆ ಪ್ರೀತಿ, ಗೌರವ, ವಿಶ್ವಾಸ, ನಂಬಿಕೆ ಇವುಗಳನ್ನು ಕೂಡ ಕಲಿಸುತ್ತದೆ. ಕಲ್ಪಿಸಿಕೊಡು ಕೂಡ ಕೊಡ್ತದೆ, ಮತ್ತು ಕಲಿಸು ಕೂಡ ಕೊಡ್ತದೆ. ಇನ್ನೊಬ್ರು ನಮಗೂ ತಿಳಿಸುತ್ತೆ, ಅದನ್ನ ನೋಡಿ ಇನ್ನೊಬ್ರು ತಿಳ್ಕೊಳ್ತಾರೆ, ಅವರೊಂದಿಗೆ ಉತ್ತಮ ಬಾಂಧವ್ಯ ಬೆಳೆಯುತ್ತೆ, ಪ್ರೀತಿ ವಿಶ್ವಾಸಗಳು ಬೆಳೆಯುತ್ತೆ, ಗೌರವಕ್ಕೆ ಪಾತ್ರರಾಗ್ತೀರಿ. ಇವೆಲ್ಲವನ್ನು ಕೂಡ ಸಾಂಸ್ಕೃತಿಕ ಮೌಲ್ಯವನ್ನು ತಿಳಿಸುವಂತಹ, ವಿವರಿಸುವಂತಹ, ಕಲಿಸುವಂಥ ಕೆಲಸವನ್ನು ಮಾಡ್ತದೆ ಮಕ್ಕಳೇ. ಸಮುದಾಯಕ್ಕೆ ಮೌಲ್ಯಗಳನ್ನು ಕಲಿಸುವಂಥದ್ದು ಇದು ಒಬ್ಬ ವ್ಯಕ್ತಿಗೋಸ್ಕರ ಅಷ್ಟೇ ಮಾಡೋದಿಲ್ಲ, ಸಮುದಾಯಕ್ಕೆ, ಸಮಾಜಕ್ಕೆ, ಜನಾಂಗಕ್ಕೆ, ಪ್ರತಿಯೊಬ್ಬ ಜೀವಿಗೂ ಕೂಡ ಏನು ಮಾಡ್ತದೆ, ಸಹಾಯವನ್ನು, ಮೌಲ್ಯಗಳನ್ನು ಕಲಿಸುವಂಥ ಕೆಲಸವನ್ನು ಮಾಡ್ತದೆ. ಹಂಗಾಗಿ ಇದರಿಂದ ಗೌರವಕ್ಕೆ ಮನುಷ್ಯ ಪಾತ್ರರಾಗ್ತಾನೆ, ಜೀವಿ ಪಾತ್ರರಾಗ್ತಾನೆ. ಮನುಷ್ಯ ಒಬ್ಬರಲ್ಲ, ಪ್ರತಿಯೊಬ್ಬರು ಕೂಡ ಜೀವಿಗಳು ಪಾತ್ರರಾಗ್ತಾರೆ ಅಂತೇಳಿ. ಅನುಸರಣೆ ಎಲ್ಲರೂ ಕಡ್ಡಾಯವಾಗಿ ಮಾಡ್ತಾರೆ. ನೋಡಿ, ಒಬ್ಬರೊಬ್ಬರು ನೋಡಿ ನಾವೇನು ಮಾಡ್ತಾ ಹೋಗ್ತೀವಿ, ಒಂದೊಂದು ಅಂಶಗಳನ್ನು ಕಲ್ತ್ಕೊಳ್ತಾ ಹೋಗ್ತೀವಿ. ಆ ಥರದ ಅನುಸರಣೆಗೂ ಕೂಡ ಏನು ಮಾಡ್ತದೆ, ಸಹಾಯ ಮಾಡ್ತದೆ. ಇನ್ನೊಬ್ರು ನೋಡಿ ಒಳ್ಳೆಯ ಗುಣಗಳಿದ್ದಾಗ ನಾವು ಅದನ್ನ ನೋಡ್ತೀವಿ, ಕಲ್ತ್ಕೊಳ್ತೀವಿ, ಅದರಿಂದ ನಮ್ಮ ವ್ಯಕ್ತಿತ್ವ ಬದಲಾವಣೆ ಆಗುತ್ತೆ ಅಲ್ವಾ ಮಕ್ಕಳೇ. ಸೊ ಹೀಗೆ ಎಲ್ಲ ಅನುಸರಣೆಗೂ ಎಲ್ಲರಿಗೂ ಕೂಡ ಅವಕಾಶ ಮಾಡಿಕೊಟ್ಟು ಆ ವ್ಯಕ್ತಿಯ ಬೆಳವಣಿಗೆಗೆ ಸಹಾಯಕ ಆಗ್ತದೆ, ಸಮಾಜದ ಬೆಳವಣಿಗೆಗೆ ಸಹಾಯಕ ಆಗ್ತದೆ ಅಂತೇಳಿ. ತಂದೆ ತಾಯಿಯನ್ನು ಗೌರವಿಸುವುದು, ಕುಟುಂಬದ ತಂದೆ ತಾಯಿಯನ್ನು ಗೌರವಿಸ್ತಕ್ಕಂಥದ್ದನ್ನು ಕಲ್ತ್ಕೊಳ್ತೀವಿ. ಕುಟುಂಬದ ಲಾಲನೆ ಪಾಲನೆ ಮಾಡುವಂಥದ್ದನ್ನು ಅವ್ರು ಕಲ್ತ್ಕೊಳ್ತಾರೆ. ಸೊ ಹೀಗೆ ಪ್ರತಿಯೊಂದು ಮೌಲ್ಯಗಳನ್ನು ಕೂಡ ಒಬ್ಬೊಬ್ಬರ ಜವಾಬ್ದಾರಿ ಏನು ಅನ್ನುವಂಥದ್ದನ್ನು ಪ್ರತಿಯೊಬ್ಬರಿಗೂ ಕೂಡ ತಿಳಿಸುವಂಥ ಕೆಲಸವನ್ನು ಇದು ಮಾಡ್ತದೆ. ಹಂಗಾಗಿ ಇದು ಮಹತ್ವವನ್ನು ಪಡ್ಕೊಳ್ಳುತ್ತೆ ಮಕ್ಕಳೇ. ಓಕೆ, ತಪ್ಪು ಮಾಡಬಾರ್ದು, ಒಳ್ಳೇದು ಮಾಡಬೇಕು, ಪ್ರತಿಯೊಬ್ಬರನ್ನ ನೋಡಿ ಪ್ರೀತಿಸಬೇಕು ಅನ್ನೋದಕ್ಕೊಂದು ಉದಾಹರಣೆ. ಒಬ್ರಿಗೊಬ್ರು ಸಹಾಯ ಮಾಡಬೇಕು ಅನ್ನೋದನ್ನು ಕಲ್ತ್ಕೋಬೋದು. ನೋಡಿ, ಇದನ್ನು ಕೊಲೆ ಮಾಡ್ತಕ್ಕಂಥದ್ದು, ಅದನ್ನ ತಪ್ಪುಗಳನ್ನ ಮಾಡ್ತಕ್ಕಂಥದ್ದು ಸರಿಯಲ್ಲ ಅನ್ನೋದನ್ನು ತಿಳಿಸ್ಕೊಡುತ್ತೆ. ಒಬ್ರು ನೋಡಿ ಬಾಂಧವ್ಯವನ್ನು ಮಾಡಿಕೊಡ್ಬೇಕು, ವ್ಯವಹರಿಸಬೇಕು, ಒಬ್ಬರನ್ನು ಉತ್ತಮ ಅದಕ್ಕೊಂದು ಉತ್ತಮವಾದಂಥ ಫೋಟೋವನ್ನು ಕೊಟ್ಟಿದ್ದೀನಿ. ಸೊ ಹೀಗೆ ಒಂದೊಂದು ರೀತಿಯ ನೋಡಿ, ರೈಟ್ ಆ್ಯಂಡ್ ರಾಂಗ್, ಯಾರು ಸರಿ, ರೈಟ್ ಆ್ಯಂಡ್ ರಾಂಗ್, ರೈಟ್ ಆ್ಯಂಡ್ ರಾಂಗ್, ಸರಿಯಾದ ತಪ್ಪು ಯಾವುದು ಅನ್ನೋದನ್ನು ತಿಳಿಸ್ಕೊಡ್ತದೆ. ಈಗ ಎಲ್ಲದನ್ನು ಕೂಡ ಒಂದು ಉತ್ತಮ ಅಂಶವನ್ನು ಕೂಡ ತಿಳಿಸ್ಕೊಡೋದ್ರಿಂದ ಭಾಳಷ್ಟು ಮುಖ್ಯ ಆಗುತ್ತೆ. ಸಂವಿಧಾನದ ಆಶಯದಂತೆ ಬಹುಸಂಸ್ಕೃತಿಯ ನಮ್ಮ ದೇಶದ ಎಲ್ಲ ಪ್ರಜೆಗಳು ನಾವೆಲ್ಲ ಒಂದೇ ಎಂದು ಭಾವಿಸುವಂಥದ್ದು. ಸಂವಿಧಾನ ನಮಗೆ ಅದನ್ನೇ ಹೇಳೋದು, ವಿವಿಧ ಸಂಸ್ಕೃತಿಗಳು ಎಲ್ಲದೂ ಕೂಡ ಇದ್ದರೂ ಕೂಡ ನಾವೆಲ್ಲ ಒಂದೇ ರೀತಿ ಬದುಕಬೇಕು ಅನ್ನೋದನ್ನು ಏನು ಮಾಡುತ್ತೆ, ಕಲಿಸ್ಕೊಡುತ್ತೆ ಅಲ್ವಾ ಮಕ್ಕಳೇ. ಪ್ರೀತಿ ವಿಶ್ವಾಸದಿಂದ ಬದುಕಿ ಎನ್ನುವಂಥದ್ದನ್ನು ಸಂಸ್ಕೃತಿನೂ ಕೂಡ ತಿಳಿಸ್ಕೊಡುತ್ತೆ. ನಮ್ಮ ಒಂದು ಸಂವಿಧಾನದ ಆಶಯವೂ ಕೂಡ ಅದೇ ಆಗಿದೆ. ಸೊ ಹೀಗೆ ಒಡನಾಡಿ ಜೀವನದ ಬೆಳವಣಿಗೆಗೆ ಸಹಾಯ ಮಾಡಿಕೊಡುತ್ತೆ. ಮೌಲ್ಯ ಮಾನವ ಸಮುದಾಯದ ಪ್ರವೃತ್ತಿ, ಮನೋಭಾವ, ನಡವಳಿಕೆ, ವಿಚಾರ ಮಾಪನ ಮಾಡುವಂತಹ ಸಾಧನವಾಗಿದೆ. ಒಟ್ಟಾರೆ ಹೇಳೋದಾದರೆ ಸಂಸ್ಕೃತಿ ಎನ್ನುವಂಥದ್ದು ಕೂಡು ಜೀವನಕ್ಕೆ, ಬೆಳವಣಿಗೆಗೆ ಸಹಾಯ ಮಾಡಿಕೊಡುತ್ತೆ. ಹಂಗಾಗಿ ಅದು ಮಹತ್ವವನ್ನು ಪಡ್ಕೊಡುತ್ತೆ ಅನ್ನೋದು. ನಾಲ್ಕನೇದು ವರ್ತನೆಯ ಮಾದರಿ ತಿಳಿಸುವುದು. ವರ್ತನೆ ಯಾವ ರೀತಿ ವರ್ತಿಸಬೇಕು ನೋಡಿ, ಮಾನವನಿಗೆ ಗುರಿ ನೀಡಿ ಅದನ್ನು ಸಾಧಿಸುವ ಮಾರ್ಗವನ್ನು ಸೂಚಿಸುತ್ತೆ. ನೀನು ಈ ರೀತಿ ನಡಿ, ಇದು ಒಳ್ಳೆಯದು, ಇದನ್ನು ಮಾಡು ಅನ್ನುವಂಥ ಎಲ್ಲ ಗುಣಲಕ್ಷಣ ಕಲಿಸ್ಕೊಟ್ಟು ಅವನು ಅದನ್ನು ಮಾಡುವಂತೆ ಪ್ರೇರೇಪಿಸುತ್ತೆ. ಅದನ್ನು ಮಾಡಿದಾಗ ಅವನಿಗೆ ಗೌರವಕ್ಕೆ ಪಾತ್ರನಾಗ್ತಾನೆ. ಮಾನವೀಯ ಸಮಾಜಮುಖಿ ಸಾಧನೆ ಪುರಸ್ಕರಿಸಿ ಗೌರವಿಸುವುದು. ಉತ್ತಮವಾದಂಥ ಕೆಲಸಗಳನ್ನು ಮಾಡೋಕ್ಕೆ ಅವನಿಗೆ ಪ್ರಚೋದನೆಯನ್ನು ನೀಡ್ತದೆ. ಸಮಾಜಮುಖಿ ಕೆಲಸಗಳನ್ನು, ಸಮಾಜದ ಗೌರವಕ್ಕೆ ಪಾತ್ರರಾಗುವಂಥ ಕೆಲಸವನ್ನು ಮಾಡುವಂತೆ ಅವನಿಗೆ ಪ್ರೋತ್ಸಾಹಿಸುತ್ತೆ. ಇದರಿಂದ ಅವನು ಪುರಸ್ಕರಿಸ್ಕೊಳ್ತಾನೆ, ಇನ್ನೊಬ್ಬರಿಂದ ಗೌರವಿಸ್ಕೊಳ್ತಾನೆ. ಇಂತಹ ಒಂದು ಕೆಲಸಕ್ಕೆ ಅವನಿಗೆ ಇಂಬನ್ನು ನೀಡುವಂತಹ, ಪ್ರಚೋದನೆ ನೀಡುವಂಥ ಕೆಲಸವನ್ನು ಈ ಸಂಸ್ಕೃತಿ ಮಾಡ್ತದೆ. ಆಮೇಲೆ ಸಮಾಜ ವಿರೋಧಿ ಚಟುವಟಿಕೆಗೆ ಸಹಿಸುವುದಿಲ್ಲ. ಸಮಾಜ ವಿರೋಧಿ ಚಟುವಟಿಕೆಗಳನ್ನು ಮಾಡಬಾರ್ದು, ಅದು ಕೆಟ್ಟದ್ದು, ಅದನ್ನು ಹೋಗಲಾಡಿಸ್ಬೇಕು ಅನ್ನುವಂಥದ್ದನ್ನು ಕಲಿಸ್ಕೊಡುತ್ತೆ. ಸಮಾಜ ವಿರೋಧಿ ಚಟುವಟಿಕೆಗಳು ಮಾಡಬಾರ್ದು ಅನ್ನೋದನ್ನು ತಿಳಿಸುತ್ತೆ. ಸೊ ಹೀಗೆ ಎಲ್ಲದನ್ನು ಕೂಡ ಅನೇಕ ಅಂಶಗಳನ್ನು ಇದು ತಿಳಿಸುವ ಮೂಲಕ ಅವನ ವರ್ತನೆಯನ್ನು ಹತೋಟಿಗೆ ತಂದು ಅವನ ವ್ಯಕ್ತಿತ್ವದ ಬೆಳವಣಿಗೆಗೆ, ಗೌರವಕ್ಕೆ ಪಾತ್ರರಾಗುವಂತೆ ಮಾಡುವಂಥ ಕೆಲಸವನ್ನು ಸಂಸ್ಕೃತಿ ಮಾಡುತ್ತೆ. ಉದಾಹರಣೆ, ಕಳ್ಳತನ ಮಾಡುವುದು, ಕೊಲೆ ಮಾಡುವುದು, ಮೋಸ ಮಾಡುವುದು ಎಲ್ಲವನ್ನೂ ಕೂಡ ತಪ್ಪು ಅನ್ನುವಂಥದ್ದನ್ನು ಜನರಿಗೆ ತಿಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತಾ ಬರುತ್ತೆ ಸಂಸ್ಕೃತಿ. ಹೀಗೆ ಸಂಸ್ಕೃತಿ ನಾನಾ ವಿಚಾರಗಳಲ್ಲಿ ಒಳ್ಳೆಯ ವಿಚಾರಗಳನ್ನು ಕಲಿತುಕೊಂಡು ಪ್ರತಿಯೊಬ್ಬ ಜೀವಿಯೂ, ಜನಾಂಗವೂ, ಸಮುದಾಯವೂ ಉತ್ತಮ ಬೆಳವಣಿಗೆ ಆಗಲಿಕ್ಕೆ ಸಹಾಯವನ್ನು ಮಾಡ್ತದೆ. ಇದರಿಂದ ಪ್ರತಿಯೊಬ್ಬ ವ್ಯಕ್ತಿಯ ವರ್ತನೆ ಏನಾಗ್ತದೆ, ಬದಲಾವಣೆಯಾಗಿ ಅವನೊಬ್ಬ ಉತ್ತಮ ವ್ಯಕ್ತಿಯಾಗಿ ಏನಾಗ್ತಾನೆ, ಬೆಳವಣಿಗೆ ಆಗ್ತಾನೆ ಮಕ್ಕಳೇ. ಇವೆಲ್ಲದಕ್ಕೂ ಸಹಾಯಕವಾಗುವಂಥದ್ದು ಯಾವುದು? ಎಸ್, ವೆರಿ ಗುಡ್, ಸಂಸ್ಕೃತಿ. ಹೀಗಾಗಿ ಇದು ಮಹತ್ವವನ್ನು ಪಡ್ಕೊಳ್ಳೋದು. ಅದಕ್ಕೆ ಸಂಬಂಧಪಟ್ಟಂಥ ಚಿತ್ರಣವನ್ನು ಕೂಡ ಕೊಟ್ಟಿದ್ದೇನೆ ನೋಡಿ ಮಕ್ಕಳೇ. ಸಹಾಯ ಮಾಡುವಂಥದ್ದು, ಕಳ್ತನ ಮಾಡಬಾರ್ದು, ನೋಡಿ ದರೋಡೆ ಮಾಡ್ತಕ್ಕಂಥದ್ದು, ಅದನ್ನ ಮಾಡಬಾರ್ದು ಅನ್ನೋದನ್ನು ತಿಳಿಸುತ್ತೆ ಅಲ್ವಾ ಮಕ್ಕಳೇ. ನಾವೆಲ್ಲರೂ ಒಂದೇ. ಸೊ
ಸೊ ಹೀಗೆ ಅನೇಕ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಬರ್ತದೆ. ಸೊ ಇಷ್ಟು ಮಾಹಿತಿಯನ್ನು ನಾವು ತಿಳ್ಕೊಬೋದಾಗುತ್ತೆ ಸಮಾಜದ ಮಹತ್ವ. ನೆಕ್ಸ್ಟ್ ನಮಗೆ ಸಮಾಜ ಮತ್ತು ಸಂಸ್ಕೃತಿ ನಡುವಿನ ಸಂಬಂಧ ಯಾವ ರೀತಿ ಇದೆ ಅನ್ನುವಂಥದ್ದು ನೋಡ್ತಾ ಹೋಗೋಣ. ವೆರಿ ಇಂಪಾರ್ಟೆಂಟ್, ಇದನ್ನು ನೋಡ್ಕೊಳ್ಳಿ. ಅವಿನಾಭಾವವಾದಂಥದ್ದು ಮಾನವ ಸಮಾಜದ ವಿಕಾಸಕ್ಕೆ ಸಂಸ್ಕೃತಿಯೇ ತಳಪಾಯ ಆಗಿರ್ತಕ್ಕಂಥದ್ದು. ಮನುಷ್ಯನ ಜೀವನದಲ್ಲಿ ಸಂಸ್ಕೃತಿ ಆಸುವಕ್ಕಾಗಿದೆ. ಸಾಮಾಜಿಕ ಬದುಕಿನಲ್ಲಿ ಸಂಸ್ಕೃತಿ ಅವಿಭಾಜ್ಯ ಅಂಗ ಆಗಿದೆ. ಮಾನವನ ಒಡನಾಟಗಳಿಲ್ಲದೆ ಸಮಾಜ ನಿರ್ಮಾಣ ಆಗಲಾರದು ಅನ್ನೋದು ಕೂಡ. ಸಂಸ್ಕೃತಿ ಇಲ್ಲದೆ ಮಾನವ ಸಮಾಜ ಪರಿಪೂರ್ಣ ಆಗಲಾರದು. ನೋಡಿ, ಸಂಸ್ಕೃತಿಗೂ ಸಮಾಜಕ್ಕೂ ಬಹಳಷ್ಟು ಅವಿನಾಭಾವ ಇದೆ. ನೋಡಿ, ಮಾನವ ಜೀವನದಲ್ಲಿ ಸಂಸ್ಕೃತಿ ಆಸುವಕ್ಕಾಗಿದೆ, ಇವತ್ತಿಗೂ ಕೂಡ ಇದೆ. ಸಾಮಾಜಿಕ ಬದುಕಿನಲ್ಲಿ ಸಂಸ್ಕೃತಿ ಅವಿಭಾಜ್ಯ ಅಂಗ ಆಗಿರ್ತಕ್ಕಂಥದ್ದು. ಸಂಸ್ಕೃತಿ ಇಲ್ಲ ಅಂದರೆ ಬಹುತೇಕ ಮಾನವನ ವ್ಯಕ್ತಿತ್ವ ವಿಕಾಸ ಆಗ್ತಾ ಇರಲಿಲ್ಲ. ಹಾಗಾಗಿ ಮಾನವ ಸಮಾಜ ವಿಕಾಸಕ್ಕೆ ಸಂಸ್ಕೃತಿ ತಳಪಾಯವಾಗಿರ್ತಕ್ಕಂಥದ್ದು. ಸಂಸ್ಕೃತಿ ಇಲ್ಲದೆ ಮಾನವನ ಸಮಾಜ ಪರಿಪೂರ್ಣ ಆಗೋದಿಲ್ಲ. ಅದು ಯಾಕೆಂದರೆ ಮಾನವನ ಸಮಾಜ ಪರಿಪೂರ್ಣ ಆಗಬೇಕು ಅಂದರೆ ಸಂಸ್ಕೃತಿ ಇರಬೇಕು ಅನ್ನುವಂಥದ್ದು. ಹಂಗಾಗಿ ಮಾನವನಿಗೂ ಸಂಸ್ಕೃತಿಗೂ ಮತ್ತು ಸಮಾಜಕ್ಕೂ, ಸಮಾಜ ಅಂದರೆ ಮಾನವರದಲ್ಲಿ ಸಮಾಜದಲ್ಲಿ, ಹಾಗಾಗಿ ಈ ಮಾನವ ಸಮಾಜಕ್ಕೂ ಸಂಸ್ಕೃತಿಗೂ ಉತ್ತಮ ಸಂಬಂಧ ಅವಿನಾಭಾವವಾದಂಥದ್ದು ಇದ್ದೇ ಇದೆ ಎನ್ನುವಂಥದ್ದು ಕೂಡ. ಓಕೆ ಮಕ್ಕಳೇ, ಅಂದರೆ ಸಂಘಜೀವಿ ಅವನು ಸಮಾಜದೊಡನೆ ಬದುಕಬೇಕಾಗಿರ್ತಕ್ಕಂಥದ್ದು. ಆ ಒಂದನ್ನು ನೋಡಿ ಅವ್ನು ಕಳ್ಕೊಳ್ತಾ ಹೋಗ್ತಾನೆ. ಹಾಗಾಗಿ ಉತ್ತಮ ಸಂಬಂಧ ಇದೆ ಅಂತೇಳಿ. ಎರಡೂ ಒಂದೇ ನಾಣ್ಯದ ಮುಖಗಳು. ನೋಡಿ, ಸಂಸ್ಕೃತಿ ಮಾನವನನ್ನು ಇತರ ಜೀವಿಗಳಿಂದ ಪ್ರತ್ಯೇಕಿಸುತ್ತದೆ. ಯಾಕೆಂದರೆ ಅವನು ಬುದ್ಧಿವಂತ ಜೀವಿ. ಹಾಗಾಗಿ ಇತರ ಜೀವಿಗಳಿಂದ ಅವನನ್ನು ಪ್ರತ್ಯೇಕವನ್ನು ಮಾಡ್ತದೆ. ಸಮಾಜವಿಲ್ಲದೆ ಸಂಸ್ಕೃತಿಯ ರಚನೆ ಆಗೋದು. ಸಂಸ್ಕೃತಿ ಇಲ್ಲದ ಸಮಾಜ ಇರಲಾರ್ದು. ಸಂಸ್ಕೃತಿ ಇಲ್ಲದೆ ಸಮಾಜ ಇಲ್ಲ, ಸಮಾಜ ಇಲ್ಲದೆ ಸಂಸ್ಕೃತಿ ಬೆಳವಣಿಗೆ ಆಗೋದಿಲ್ಲ ಅನ್ನೋದು. ಹಾಗಾಗಿ ಎರಡಕ್ಕೂ ಸಂಬಂಧ ಇದೆ ಅಂತ ನೋಡಿ. ಒಂದು ನಾಣ್ಯದಲ್ಲಿ ಒಂದು ಮುಖ ಇಲ್ಲ ಅಂದರೆ ಅದು ಹೇಗೆ ಚಲಾವಣೆ ಆಗೋದಿಲ್ಲ, ಹಂಗೆ ಸಂಸ್ಕೃತಿ ಇಲ್ಲದೆ ಸಮಾಜ ಬೆಳವಣಿಗೆ ಆಗಲ್ಲ, ಸಮಾಜ ಇಲ್ಲದೆ ಸಂಸ್ಕೃತಿ ರಚನೆ ಆಗೋದಿಲ್ಲ. ಓಕೆ ಮಕ್ಕಳೇ, ಸಾಮಾಜಿಕ ರೀತಿಗಳು ಹುಟ್ಟುಕೊಳ್ಳುವುದು ಸಂಸ್ಕೃತಿಯಿಂದಲೇ ಅಲ್ವಾ. ಪ್ರತಿಯೊಬ್ಬರು ಕೂಡ ಒಂದು ವ್ಯಕ್ತಿತ್ವವನ್ನು ಗುರುತಿಸ್ಕೊಳ್ಳೋದು, ಒಂದು ನೀತಿಗಳನ್ನು ಕಲ್ತ್ಕೊಳ್ಳೋದು ಸಂಸ್ಕೃತಿಯಿಂದಲೇ ಮಕ್ಕಳೇ ಅಲ್ವಾ. ಸಂಸ್ಕೃತಿಯಿಂದ ಹುಟ್ಟುವ ನಿಯಮ ಕಾನೂನುಗಳು, ರೋಗಲುಡಿಗಳು ವ್ಯಕ್ತಿಯ ನಿಯಮಗಳ ನಿಯಂತ್ರಿಸುತ್ತದೆ. ಯಾವ್ದು ಸರಿ ಮಾಡಬೇಕು, ಯಾವ್ದು ತಪ್ಪು, ಸರಿಯನ್ನು ಗುರುತಿಸ್ಕೊಳ್ಳಿಕ್ಕೆ ಯಾವ್ದು ಮಾಡಬೇಕು, ಯಾವ್ದು ಬಿಡಬೇಕು ಅನ್ನೋಂಥದ್ದನ್ನು ಪ್ರತಿಯೊಂದು ತಿಳಿಸುವಂಥ ಕೆಲಸವನ್ನು ಮಾಡ್ತದೆ. ಹಿಂಗಾಗಿ ಆ ವ್ಯಕ್ತಿಯನ್ನು ನಿಯಂತ್ರಿಸಿ ಅವನ ಒಂದು ಗುಣಲಕ್ಷಣವನ್ನು ಹೆಚ್ಚಿಸುವಂತೆ ಮಾಡ್ತದೆ. ವ್ಯಕ್ತಿಗಳ ಮೇಲೆ ಇರುವ ಸಾಮಾಜಿಕ ನಿರ್ಬಂಧಗಳು ಅವನನ್ನು ನಿಯಂತ್ರಿಸುತ್ತವೆ. ಓಕೆ, ಸೊ ಅವನನ್ನು ಕಂಟ್ರೋಲ್ ಮಾಡಿ ಒಂದು ಉತ್ತಮ ಗುಣಲಕ್ಷಣವನ್ನು ರೂಢಿಸಿಕೊಡುವಂತೆ ಮಾಡ್ತದೆ ಸಂಸ್ಕೃತಿ ಅನ್ನುವಂಥದ್ದು ಕೂಡ. ಓಕೆ, ವ್ಯಕ್ತಿ ಅನೇಕ ಸಾಮಾಜಿಕ ಸಂಸ್ಥೆಗಳ ಸದಸ್ಯನಾಗಿರ್ತಾನೆ. ಉದಾಹರಣೆ ಶಾಲೆ, ಕುಟುಂಬ, ವಿವಾಹ. ಸೊ ಎರಡೂ ಕೂಡ ಎಲ್ಲದನ್ನು ಕೂಡ ಹಸನ್ಮುಖಿಯಾಗಿ ಭಾಗವಹಿಸುವಂತೆ ಮಾಡ್ತದೆ. ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯನ್ನು ಹಸನ್ಮುಖಿಯಾಗಿ ಭಾಗವಹಿಸುವಂತೆ ಅದು ಅವನನ್ನು ಪ್ರೇರೇಪಣೆಯನ್ನು ಮಾಡ್ತಾ ಬರ್ತದೆ ಮಕ್ಕಳೇ. ಸಮಾಜ ಮತ್ತು ಸಂಸ್ಕೃತಿ ಒಂದಕ್ಕೊಂದು ಪೂರಕ, ಪ್ರೇರಕ, ಎರಡೂ ಒಂದಕ್ಕೊಂದು ಹೊಂದಿಕೊಂಡಿವೆ. ಎರಡನ್ನೂ ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಸಮಾಜ ಮತ್ತು ಸಂಸ್ಕೃತಿ ಒಂದಕ್ಕೊಂದು ಅಂಟ್ಕೊಂಡಿದ್ದಾವೆ. ನೋಡಿ, ನಾಣ್ಯಗಳು ಹೆಂಗೆ ಹೊಂದಿಕೊಂಡು ಇದು ಚಲಾವಣೆ ಇಲ್ಲ ಅಂತ ಚಲಾವಣೆ ಆಗೋದಿಲ್ವೋ, ಸಂಸ್ಕೃತಿ ಸಮಾಜವನ್ನು ಅನುಸರಿಸ್ತದೆ, ಸಮಾಜದ ಮೇಲೆ ಅನುಸರಿಸ್ತದೆ. ಸಮಾಜವು ಕೂಡ ಸಂಸ್ಕೃತಿಯನ್ನು ಬೆಳವಣಿಗೆ ಮಾಡಲಿಕ್ಕೆ ಸಹಾಯವನ್ನು ಮಾಡ್ತದೆ. ಹಾಗಾಗಿ ಒಂದಕ್ಕೊಂದು ಸಹಾಯವನ್ನು ಮಾಡುವ ಮೂಲಕ ಸಮಾಜದ ಅಭ್ಯುದಯಕ್ಕೆ, ಬೆಳವಣಿಗೆಗೆ ಸಹಾಯಕ ಆಗ್ತದೆ. ಹಾಗಾಗಿ ಸಮಾಜ ಇಲ್ಲದೆ ಸಂಸ್ಕೃತಿ ಬೆಳವಣಿಗೆ ಆಗೋದಿಲ್ಲ, ಸಂಸ್ಕೃತಿ ಇಲ್ಲದೆ ಉತ್ತಮ ಸಮಾಜ ನಿರ್ಮಾಣ ಆಗೋದಿಲ್ಲ ಮಕ್ಕಳೇ. ಹಾಗಾಗಿ ಎರಡೂ ನಾಣ್ಯದ ಒಂದೇ ಮುಖಗಳಿದ್ದಂತೆ ಸಮಾಜ ಸಂಸ್ಕೃತಿ ಭಾಳಷ್ಟು ಮುಖ್ಯ ಆಗುತ್ತೆ. ಒಂದು ದೇಶದ, ಒಂದು ಜನಾಂಗದ, ಪ್ರತಿಯೊಬ್ಬ ಜೀವಿಯ ಬೆಳವಣಿಗೆಯಲ್ಲಿ ಭಾಳಷ್ಟು ಮುಖ್ಯ ಆಗ್ತದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಮನವರಿಕೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಭಾಳಷ್ಟು ಮುಖ್ಯ ಆಗುತ್ತೆ. ಎರಡೂ ಕೂಡ ಭಾಳಷ್ಟು ಮುಖ್ಯ. ಸಮಾಜ ಉತ್ತಮವಾಗಬೇಕು ಅಂದರೆ ಸಂಸ್ಕೃತಿ ಇರಬೇಕು, ಸಂಸ್ಕೃತಿ ಬೆಳಿಬೇಕು ಅಂದರೆ ಉತ್ತಮ ಸಮಾಜ ಇರಬೇಕು ಅಂತ. ಹೀಗಾಗಿ ಎರಡೂ ಕೂಡ ಭಾಳಷ್ಟು ಮುಖ್ಯ ಆಗುತ್ತೆ. ಎರಡೂ ಒಂದೇ ನಾಣ್ಯದ ಮುಖಗಳಿದ್ದಂತೆ ಅನ್ನುವಂಥದ್ದು. ಓಕೆ ಮಕ್ಕಳೇ, ಅದಕ್ಕೆ ಸಂಬಂಧಪಟ್ಟಂಥ ಫೋಟೋಗಳನ್ನು ಕೂಡ ನಾವಿಲ್ಲಿ ಕೊಟ್ಟಿದ್ದೇವೆ. ಓಕೆ ಮಕ್ಕಳೇ, ನೋಡ್ಕೊಳ್ಳಿ. ಇಷ್ಟು ನಮಗೆ ಎರಡು ಪ್ರಮುಖ ಅಂಶಗಳನ್ನು ನಾವು ಗಮನಿಸಬಹುದಾಗ್ತದೆ ಅನ್ನೋದು. ಮೂರನೇದು ಸಾಂಸ್ಕೃತಿಕ ಆಚರಣೆಯ ಮಹತ್ವ. ಸೊ ಎರಡು ಅಂಶಗಳು ಅಷ್ಟಕ್ಕಿರಲಿ. ಸೊ ಈಗ ನಾವು ಇಷ್ಟು ಪಾಠವನ್ನು ಇರಲಿ. ಸಂಸ್ಕೃತಿಯ ನೋಡಿ, ಈಗ ನಾವು ಸಂಸ್ಕೃತಿಯ ಮಹತ್ವವನ್ನು ತಿಳಿಸಿ, ಅದನ್ನು ನೀವು ಮನೆ ಕೆಲಸಕ್ಕೆ ಹೋಮ್ವರ್ಕನ್ನು ಬರ್ಕೊಂಬರ್ಬೇಕಾಗುತ್ತೆ. ಏನೋ ಸಂಸ್ಕೃತಿಯ ಮಹತ್ವವನ್ನು ತಿಳಿಸಿ ಎನ್ನುವಂಥದ್ರ ಬಗ್ಗೆ ಒಂದು ಉತ್ತರಗಳನ್ನು ಬರ್ಕೊಂಡು ಬನ್ನಿ ಮಕ್ಕಳೇ. ಸೊ ಅಷ್ಟು ಇರಲಿ. ಈಗ ನಮ್ಮ ಸಂಸ್ಕೃತಿಯ ಮಹತ್ವಗಳು ಯಾವುವು, ಸಂಸ್ಕೃತಿ ಅನ್ನುವಂಥದ್ದು ಯಾಕೆ, ಸಂಸ್ಕೃತಿ ಮತ್ತು ಸಮಾಜದ ನಡುವೆ ಸಂಬಂಧಗಳು ಯಾಕೆ ಮುಖ್ಯ ಆಗುತ್ತೆ ಅನ್ನುವಂಥದ್ದನ್ನು ಕುರಿತು ಮಾತನಾಡ್ತಿದ್ವಿ. ಈಗಾಗಲೇ ಸಂಸ್ಕೃತಿಯ ಮಹತ್ವವನ್ನು ತಿಳ್ಕೊಂಡಿದ್ವಿ. ಸಂಸ್ಕೃತಿಯ ಮಹತ್ವದ ಬಗ್ಗೆ ಯಾಕೆ ಮಹತ್ವವನ್ನು ಪಡ್ಕೊಳ್ಳುತ್ತೆ ಅನ್ನೋದು ಮನೆ ಕೆಲಸ ಬರ್ಕೊಂಬನ್ನಿ. ಇಲ್ಲಿಂದ ಮುಂದಕ್ಕೆ ಎರಡು ಅಂಶಗಳನ್ನು ತಿಳ್ಕೊಂಡಿದ್ದೀವಿ. ಸಂಸ್ಕೃತಿ ಮತ್ತು ಸಮಾಜ ಯಾಕೆ ಮುಖ್ಯ ಆಗುತ್ತೆ ಅನ್ನುವಂಥದ್ದನ್ನು ಎರಡು ಅಂಶಗಳನ್ನು ತಿಳ್ಕೊಂಡ್ವಿ. ಯಾವ್ಯಾವ ಮಕ್ಕಳೇ? ಒಂದನೇದು ಅದೇನಾಗುತ್ತೆ, ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಸಮಾಜ ಮತ್ತು ಸಂಸ್ಕೃತಿ ಅವಿನಾಭಾವವಾದಂಥದ್ದು
ಮತ್ತು ಎರಡನೇದೇನು ಎರಡು ಒಂದೇ